ಓಂ ಶ್ರೀ ಸಾಯಿ ಭಗವತಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ ನೋಡಿ, ಇವತ್ತು ನಾವು ರಾಶಿಗಳ ಪ್ರಕಾರ ಅವರವರ ಸ್ವಭಾವಗಳು ಯಾವ ರೀತಿ ಇರ್ತವೆ ಅನ್ನೋಂಥದ್ದನ್ನು ನಾವು ನೋಡೋಣ. ವೀಕ್ಷಕರೇ ನೋಡಿ, ಮೇಷರಾಶಿ ಬಂದು ಅವರು ನಂಬಿಕೆಗೆ ಬಹಳ ಅರ್ಹರಾಗಿರ್ತಾರೆ ಅವರು. ಮತ್ತು ವೃಷಭ ರಾಶಿಯವರು ಬಂದು ಅವರು ತುಂಬ ಛಲಗಾರ, ಅಂದರೆ ಹಿಡಿದ ಕೆಲಸವನ್ನು ಮಾಡದಲೇ ಬಿಡುವಂತಹ ಜಾಯಮಾನ ಅವ್ರದ್ದಲ್ಲ ವೀಕ್ಷಕರೇ, ಆಯಿತಾ. ಹಾಗೆಯೇ ಈ ಮಿಥುನ ರಾಶಿಯವರು ಅವರು ತುಂಬ ಆಶಾವಾದಿ ಆಗಿರ್ತಾರೆ. ಅಂದರೆ ಆಶಾವಾದಿ ಅಂದರೆ ಏನಾದರೂ ಒಂದು ಬಯಕೆ ಆಗಿರ್ಬೋದು, ಒಟ್ಟು ಯಾವುದಾದ್ರೂ ಒಂದು ಕೆಲಸ ಇರ್ತಾರೆ ಅದರಲ್ಲಿ ತುಂಬಾ ಒಂದು ಇಂಪ್ರೆಸ್ ಆಗುವಂಥದ್ದು, ಆ ರೀತಿಯಲ್ಲಿ ತುಂಬ ಅವರು ಆಶಾವಾದಿ ಆಗಿರ್ತಾರೆ ವೀಕ್ಷಕರೇ. ಕರ್ಕಾಟಕದವರು ಬಹಳ ಶ್ರಮಜೀವಿ ಅವರು, ಒಂದು ರೀತಿ ಕಲ್ಲು ಬಂಡೆ ಇದ್ದ ಹಾಗೆ ಅವರು, ಅಂದರೆ ಶ್ರಮ ಪಡೋದ್ರಲ್ಲಿ ಯಾವುದೂ ಕೂಡ ಹಿಂಜರಿಯೋದಿಲ್ಲ ಅವರು. ಸಿಂಹ ರಾಶಿಗೆ ಬಂದರೆ ವೀಕ್ಷಕರೇ ಅವರು ಬಹಳ ಕೋಪಿಷ್ಠರಾಗಿರ್ತಾರೆ, ಆಯಿತಾ. ಕನ್ಯಾ ರಾಶಿಯವರು ಮನಸ್ಸು ಚಂಚಲ ಮನಸ್ಸು, ಅಂದರೆ ಒಂದು ರೀತಿ ಕೋತಿ ಮನಸ್ಸು ಇದ್ದ ಹಾಗೆ ಅವ್ರದ್ದು. ಒಂದು ತಾಸಿಗಿದ್ದ ಬುದ್ಧಿ ಇನ್ನೊಂದು ತಾಸಿಗೆ ಇರುವಂಥದ್ದಲ್ಲ ವೀಕ್ಷಕರೇ. ತುಲಾ ರಾಶಿಗೆ ಬಂದರೆ ನಾವು ಅವರು ಸತತ ಪ್ರಯತ್ನವಾದಿಯಾಗಿರ್ತಾರೆ ಅವರು ತುಲಾರಾಶಿಯವರು. ಹಾಗೆಯೇ ವೀಕ್ಷಕರೇ ವೃಶ್ಚಿಕ ರಾಶಿಗೆ ಬಂದರೆ ಅವರು ನೋಡಿ, ಅವ್ರದ್ದು ಸ್ವಲ್ಪ ಬುದ್ಧಿ ಈ ದುಡುಕು ಬುದ್ಧಿ ಅಂತ ಹೇಳ್ತೀವಿ, ಅಂದರೆ ಅರ್ಜೆಂಟ್ ಭಾಳ ಅವರು, ಆಯಿತಾ. ಈ ದುಡುಕು ಬುದ್ಧಿ ಸ್ವಭಾವ ಜಾಸ್ತಿ ಇರ್ತದೆ ಅವರಲ್ಲಿ. ಧನಸ್ಸು ರಾಶಿಗೆ ಬಂದರೆ ಅವ್ರ ಜೀವನನೇ ಸಂಚಾರಿ ಜೀವನ ಅಂತ ಹೇಳ್ಬೋದು ವೀಕ್ಷಕರೇ. ಅಂದರೆ ಒಂದು ತಾಸಿಗೆ ನಿಂತ ಜಾಗದಲ್ಲಿ ಇನ್ನೊಂದು ತಾಸಲ್ಲಿ ನಿಂತ್ಕೊಳ್ಳೋದಿಲ್ಲ ಅವರು, ಒಟ್ಟು ಸಂಚಾರಿಯಾಗಿ ಹರಿತಾ ಇರ್ತಾರೆ ಅವರು. ಮಕರ ರಾಶಿಗೆ ಬಂದರೆ ಅವರು ಪರಮ ದೈವ ಭಕ್ತರವರು, ಆಯಿತಾ. ದೈವದಲ್ಲಿ ನಂಬಿಕೆಯನ್ನು ಬಹಳ ಇಟ್ಟಿರೋಂಥವರು ಈ ಮಕರ ರಾಶಿಯವರು. ಕುಂಭ ರಾಶಿಗೆ ಬಂದರೆ ವಿನಯವಂತ, ಗುಣವಂತ ಅಂತಲೂ ಹೇಳ್ಬೋದು, ಅಥವಾ ವಿನಯವಂತ ಅಂತಲೂ ಹೇಳ್ಬೋದು. ತುಂಬ ಸೈಲೆಂಟಾಗಿರ್ತಾರೆ ಅವರು, ಯಾರ ತಂಟೆಗೂ ಹೋಗುವಂಥ ವ್ಯಕ್ತಿಗಳು ಆಗಿರೋದಿಲ್ಲ. ಮತ್ತು ಈ ಮೀನ ರಾಶಿಗೆ ಬಂದರೆ ಅವರು ಮೋಡಿಗಾರರು ಅಂತ ಹೇಳ್ಬೋದು, ಅಂದರೆ ಮಾತಲ್ಲೇ ಒಟ್ಟು ಮೈ ಮರೆಸುವಂತಹ ಒಂದು ಕಲೆ ಅವರಲ್ಲಿ ಇರುತ್ತೆ ವೀಕ್ಷಕರೇ. ಹೀಗೆ ಈ 12 ರಾಶಿಗಳ ಪ್ರಕಾರ ಸ್ವಭಾವಗಳು ಹೀಗಿರುತ್ತೆ ವೀಕ್ಷಕರೇ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.